ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920606453. ಕ್ರಿಸ್ತರಲ್ಲಿ ಪ್ರೀತಿಯ ದೈವಜನರೇ, ಇಂದಿನ ನಮ್ಮ ವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಕೂಡ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಹೆಸರಿನ ಮೂಲಕವಾಗಿ ಆಹ್ವಾನಿಸುತ್ತಾ, ಸತ್ಯವೇದ ಅಧ್ಯಯನದ ಶೀರ್ಷಿಕೆಯ ಅನುಗುಣವಾಗಿ ಈ ದಿನ ನಾವು ಧ್ಯಾನಿಸಲಿಕ್ಕಿರ್ತಕ್ಕಂತಹ ವಿಷಯ, ಅಪೊಸ್ತಲ ಪೌಲರು ಒಂದು ಸಭೆಯನ್ನು ಉದ್ದೇಶಿಸಿ ಆ ಸಭೆಯ ಹಿರಿಯರನ್ನು ಕಳಿಸಿ ಆ ಸಭೆಯವರ ಮುಂದೆ, ಅಂದರೆ ಹಿರಿಯರ ಮುಂದೆ ಇಡ್ತಕ್ಕಂತಹ ಒಂದು ಅದ್ಭುತವಾದಂಥ ವಿಷಯ, ಸತ್ಯವೇದ ಅಧ್ಯಯನಕ್ಕೆ ಅತಿ ಪ್ರಧಾನವಾದಂತಹ ಅಂಶವನ್ನು ನಾವು ಗಮನಿಸ್ತೇವೆ. ಅದನ್ನು ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದ 20ನೆಯ ವಚನದಲ್ಲಿ ಅಪೊಸ್ತಲ ಪೌಲರು ಈ ರೀತಿಯಲ್ಲಿ ಹೇಳ್ತಾರೆ: ನಾನು ನಿಮಗೆ ಹಿತಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂತೆಗೆಯದೆ ಅಂತ ಹೇಳ್ತಾರೆ. ಅಂದರೆ ಅಪೊಸ್ತಲರುಗಳು ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಮಯದಲ್ಲಿ, ಪ್ರಿಯ ದೈವಜನರೇ, ಅವರ ಸಭಾಮಂದಿರಗಳು ಅಂತಂದರೆ ಯಹೂದ್ಯರ ಸಭಾಮಂದಿರಗಳು, ಏನು ಸಿನಗೋಗ್ ಅಂತ ನಾವು ಕರಿತೇವೆ, ಅಂತಹ ಸಭಾಮಂದಿರಗಳಲ್ಲಿ ಹೋಗಿ ಎಲ್ಲೆಲ್ಲಿ ಅವಕಾಶಗಳನ್ನು ಕೊಡ್ತಿದ್ರು ಮತ್ತು ಎಲ್ಲೆಲ್ಲಿ ಅವರನ್ನು ಆಹ್ವಾನಿಸ್ತಾ ಇದ್ರು ಆ ಎಲ್ಲ ಕಡೆಗಳಲ್ಲಿ ಹೋಗಿ ಸಭೆಗಳಲ್ಲಿ, ಅಂದರೆ ಯಾವ ಸಭೆ? ಯಹೂದ್ಯರ ಸಭಾಮಂದಿರಗಳು. ಅಲ್ಲಿ ಶಾಸ್ತ್ರಗ್ರಂಥಗಳನ್ನು ಕೈಗೆ ತಗೊಂಡು ಒಂದು ಸುರುಳಿಯನ್ನಾಗಿ ಯಾವ ರೀತಿ ಬರೆಯಲ್ಪಟ್ಟಿತ್ತೋ ಆ ಸುರುಳಿಯನ್ನು ತೆಗೆದು ಒಂದು ಸುರುಳಿಯ ಗ್ರಂಥಭಾಗವನ್ನು ಓದಿ ಅದನ್ನು ವ್ಯಾಖ್ಯಾನ ಮಾಡ್ತಾಯಿದ್ರು. ಅದನ್ನು ವ್ಯಾಖ್ಯಾನ ಮಾಡ್ತಾ 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 ಯಾವುದೇ ಶಾಸ್ತ್ರಗ್ರಂಥಗಳು, ಅಂದರೆ ಆದಿಕಾಂಡದಿಂದ ಹಿಡಿದು ಮಲಾಕಿ ಗ್ರಂಥದವರೆಗೆ ಇರತಕ್ಕಂತಹ 39 ಪುಸ್ತಕಗಳು, ಆ ಶಾಸ್ತ್ರಗ್ರಂಥಗಳನ್ನು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು ಬಳಸಿದ್ದು ಅದನ್ನೇ, ಅಪೊಸ್ತಲರುಗಳು ಕೂಡ ಬಳಸುವಂಥದ್ದು ಅದನ್ನೇ. ಸೊ ಅದನ್ನು ಬಳಸ್ತಾ ಇರಬೇಕಾದ್ರೆ ಅದರ ಮುಖಾಂತರ ಅವರು ಏನನ್ನು ಹೇಳಲಿಕ್ಕೆ ಹೋಗ್ತಿದ್ರು ಅಂತ ನೋಡುವಾಗ, ಅಲ್ಲಿ ಅಪೊಸ್ತಲ 20:27 ಅದನ್ನು ಅವರು ಸ್ಪಷ್ಟಪಡಿಸ್ತಾರೆ. ಯಾಕಂದರೆ ಒಂದನ್ನೂ ಮರೆಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು ಅಂತ ಹೇಳ್ತಾರೆ. ಅಂದರೆ ಸತ್ಯವೇದದ ಅಧ್ಯಯನ ಅಥವಾ ಶಾಸ್ತ್ರಗ್ರಂಥಗಳ ಅಧ್ಯಯನ, ಇಲ್ಲವೇ ವೇದ ಪಾರಾಯಣ ಅಂತೆಲ್ಲ ನಾವೇನು ಕರಿತೀವಿ, ಆ ಎಲ್ಲವುಗಳ ಮೂಲ ಉದ್ದೇಶ, ಅಂತಿಮ ಗುರಿ ಏನಾಗಿರಬೇಕು ಅಂತ ನೋಡುವಾಗ, ಅದು ದೇವರ ಸಂಕಲ್ಪವನ್ನೆಲ್ಲ ಒಂದನ್ನು ಮರೆಮಾಡದೆ ತಿಳಿಸುವಂಥದ್ದಾಗಿರಬೇಕು. ಒಂದೇ ಒಂದು ವಿಷಯ ಕೂಡ, ಅಂದರೆ ಅಲ್ಲಿಗೆ ಇಷ್ಟು ವಿಷಯಗಳಿದ್ದಾವೆ ಎನ್ನುವಂಥದ್ದು ನಮಗೆ ಒಂದು ಸ್ಪಷ್ಟತೆ ಸಿಕ್ಕತ್ತೆ. ಅನೇಕ ವಿಷಯಗಳಿದ್ದಾವೆ ಅದರಲ್ಲಿ. ಉದಾಹರಣೆಗೆ, ಯಾವ ರೀತಿ ಇಸ್ರಾಯೇಲ್ ಜನರುಗಳಿಗೆ ಒಂದು 10 ಆಜ್ಞೆಗಳಂತ ಕೊಟ್ಟರು, ಅಥವಾ ಅನಂತರದಲ್ಲಿ ಅದನ್ನು ವಿಭಾಗಿಸಿ ಅವರು ಸುಮಾರು 613 ಕಟ್ಟಳೆಗಳು ಅಂತ ಮಾಡಿಕೊಂಡಿದ್ರು. ಆ ರೀತಿಯಲ್ಲಿ ಇಲ್ಲೂ ಕೂಡ ಕ್ರೈಸ್ತ ಸಭೆಗೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು ಹೇಳ್ಕೊಟ್ಟಿರ್ತಕ್ಕಂತಹ ಬೋಧನೆಗಳಲ್ಲಿ ಯೇಸು ಕ್ರಿಸ್ತರು ಅಧಿಕೃತವಾಗಿ ಅಥವಾ ನೇರವಾಗಿ 39 ಸಾಮ್ಯಗಳನ್ನು ಮಾತನಾಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಆಗ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಬೋಧನೆಗಳೆಲ್ಲವೂ ಕೂಡ ಸಾಮ್ಯದ ಮರೆಯಲ್ಲಿ ಮುದ್ರೆ ಹಾಕಲ್ಪಟ್ಟದ್ದಾಗಿತ್ತು. ಆ ಸಾಮ್ಯದಲ್ಲಿ ಯೇಸು ಕ್ರಿಸ್ತರು ಬೋಧಿಸಿದಂತಹ ಆ ಬೋಧನೆಯ ನೀತಿ ಸೂತ್ರಗಳೇನಿದ್ವು ಅಂತ ನೋಡುವಾಗ, ಶಾಸ್ತ್ರದಲ್ಲಿರ್ತಕ್ಕಂತಹ ದೇವರ ಯೋಜನೆ, ಅಂದರೆ 39 ಗ್ರಂಥಗಳಲ್ಲಿ ಏನು ದೇವರ ಯೋಜನೆಯ ಸಾರ ಇತ್ತೋ ಅದನ್ನು ಯೇಸು ಕ್ರಿಸ್ತರು ಅರ್ಥ ಮಾಡಿಸುವುದಕ್ಕೋಸ್ಕರ ಸಾಮ್ಯಗಳನ್ನು ಬಳಸಿದ್ರು. ಆದರೆ ಬೋಧನೆಯನ್ನೇ ಬದಲಾಯಿಸಲಿಲ್ಲ. ಅದೇ ಬೋಧನೆ, ಅದೇ ನೀತಿ ಸೂತ್ರಗಳನ್ನು ಯೇಸು ಕ್ರಿಸ್ತರು ತನ್ನ ಸಾಮ್ಯಗಳ ಮೂಲಕವಾಗಿ ಬೋಧಿಸ್ತಾ ಇದ್ರು. ಹಾಗಾದರೆ ಆ ಸಾಮ್ಯಗಳಿಂದ ಮತ್ತು ಆ ಶಾಸ್ತ್ರಗಳಿಂದ ತಿಳಿಸಲ್ಪಡಬೇಕಾಗಿರ್ತಕ್ಕಂತಹ ಆ ದೇವರ ಸಂಕಲ್ಪ ಅಥವಾ ದೇವರ ಯೋಜನೆ, ಕಂಪ್ಲೀಟ್ ಗಾಡ್ಸ್ ಪ್ಲ್ಯಾನ್ ಅಥವಾ ಡಿವೈನ್ ಪ್ಲ್ಯಾನ್ ಅಂತ ಏನು ಕರಿತೀವಿ, ಆ ರೀತಿಯಲ್ಲಿ ನಮಗೆ ದೇವರು ಒಂದು ಯೋಜನೆಯನ್ನು ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅದು ಆರಂಭದಿಂದ ಅಂತ್ಯದವರೆಗೆ ಇಷ್ಟು ಪಾಠಗಳು, ಯಾವ ರೀತಿ ನಮ್ಮ ಮಕ್ಕಳಿಗೆ ಒಂದು ವರ್ಷಕ್ಕೆ ಇಷ್ಟು ವಿಷಯಗಳು ಅಂತ ಇರುತ್ತೆ, ಸಬ್ಜೆಕ್ಟ್ಸ್ ಅಂತ ಇರುತ್ತೆ, ಅದನ್ನು ಪ್ರತಿ 3 ತಿಂಗಳಿಗೆ ಅಂತ ಹೇಳಿ ಡಿವೈಡ್ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ, ಅದನ್ನು ಸಂಪೂರ್ಣ ಮಾಡಬೇಕಾಗ್ತದೆ. ಯಾವುದೇ ಪೋರ್ಷನ್ಸ್ನ ಇಟ್ಕೊಂಡಿರಬಾರ್ದು. ಇಟ್ಕೊಂಡಿದ್ರೆ ಅವರು ಪರೀಕ್ಷೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹರಾಗಿರಲ್ಲ. ಅಥವಾ ಅದನ್ನು ಬೋಧಿಸ್ತಕ್ಕಂತಹ ಶಿಕ್ಷಕರೇ ಆ ರೀತಿ ತಪ್ಪನ್ನು ಮಾಡಿದ್ದಾರೆ ಅಂತಂದರೆ ಅವರನ್ನು ಕೆಲಸದಿಂದ ವಜಾ ಮಾಡುವಷ್ಟು ದೊಡ್ಡ ಅಪರಾಧ ಆಗುತ್ತೆ ಅದು.
ಹಾಗಾಗಿ ತಿಳಿಸುವಂಥ, ಬೋಧಿಸುವಂಥ ಬೋಧಕರು, ಉಪದೇಶಕರದಿರ್ಬೋದು, ಅಥವಾ ಅದನ್ನು ಕಲಿಯತಕ್ಕಂತಹ ಭಕ್ತರದಿರ್ಬೋದು, ಈ ಎರಡೂ ಕಡೆಗಳಲ್ಲಿ ಸತ್ಯವೇದ ಅಧ್ಯಯನ ಎಷ್ಟೊಂದು ಪ್ರಧಾನವಾಗಿರುತ್ತೆ. ನೋಡಿ, ಉದಾಹರಣೆಗೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಕೀರ್ತನೆಗಳ ಮೂಲಕ ಈ ರೀತಿಯಲ್ಲಿ ನಮಗೆ ಕೀರ್ತನೆಕಾರನ ಬರಿತಾನೆ. 40ನೇ ಅಧ್ಯಾಯದ 10ನೇ ವಚನದಲ್ಲಿ, ನಿನ್ನ ನೀತಿ ಸಾಧನೆಯನ್ನು ಮರೆಮಾಚಲಿಲ್ಲ, ನಿನ್ನ ನಂಬಿಕೆಯನ್ನೂ ರಕ್ಷಣೆಯನ್ನು ಪ್ರಸಿದ್ಧಿಪಡಿಸಿದೆನು, ನಿನ್ನ ಕೃಪಾಸತ್ಯತೆಗಳನ್ನು ಮಹಾಸಮುದಾಯದಲ್ಲಿ ತಿಳಿಸದೇ ಇರಲಿಲ್ಲ ಅಂತಂತಾರೆ. ಸೊ ದೇವರ ಕೃಪಾಸತ್ಯತೆಗಳನ್ನು ಮಹಾಸಮುದಾಯದಲ್ಲಿ, ಅದು ಮನೆ ಮನೆಗಳಲ್ಲಿ ಅಪೊಸ್ತಲರುಗಳು ಹೋಗ್ತಾ ಇದ್ರು, ಯೇಸುಕ್ರಿಸ್ತರು ಕೂಡ ಎಷ್ಟೋ ಕಡೆಗಳಲ್ಲಿ ಯೇಸುಕ್ರಿಸ್ತರು ಒಬ್ಬ ವ್ಯಕ್ತಿ ಮನೆಗೆ ಕರೆದ್ರೂ ಹೋಗುವಂಥದ್ದನ್ನು ನಾವು ನೋಡ್ಬೋದು. ಈ ಕೆಲವು ಕಡೆಗಳಲ್ಲಿ ಯೇಸುಕ್ರಿಸ್ತರೇ ಕರೀತಿದ್ರು. ನಮ್ಮ ಜಕ್ಕಾಯ ಎಂಬಂಥ, ಅಕ್ಕುಳ್ಳ ಜಕ್ಕಾಯ ಎಂಬಂಥವನ ಮನೆಗೆ, ಜಕ್ಕಾಯನೇ ನಾನು ನಿನ್ನ ಮನೆಯಲ್ಲಿ ಇದೀನ, ಇಳ್ಕೊಳ್ತೀನಿ ಬಾ ಅಂತಂದು ಯೇಸುಕ್ರಿಸ್ತರೇ ಕರೆದು ಅವನ ಮನೆಗೆ ಹೋಗಿ ಅವನ ಜೊತೆಯಲ್ಲಿ ಊಟ ಮಾಡುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಹಾಗಾದರೆ ಪ್ರೀತಿಯ ದೈವ ಜನರೇ, ಇಲ್ಲಿ ಯೇಸುಕ್ರಿಸ್ತರಾಗಲಿ ಅಪೊಸ್ತಲರುಗಳಾಗಲಿ ಕೇವಲ ಸಭೆಗಳನ್ನು ಮಾತ್ರ ಹೋಗಿ ಉದ್ದೇಶಿಸಿ ಅವರು ದೊಡ್ಡ ದೊಡ್ಡ ಸಭೆಗಳನ್ನು ಕೂಡಿಸಿ ಪ್ರಸಂಗ ಮಾಡಬೇಕು, ಬೋಧಿಸಬೇಕನ್ನೋಂಥದ್ದು ಇರಲಿಲ್ಲ. ಅವರಿಗೆ ಪ್ರತಿಯೊಂದು ದೇವರಿಗಿಂತ ಕರೆಯಲ್ಪಟ್ಟಿರುವ ಆತ್ಮಕ್ಕೂ ಕೂಡ ಏನ್ರಿ ಅವರ ರಕ್ಷಣೆಯ ವಿಷಯವನ್ನು, ದೇವರ ಯೋಜನೆಯನ್ನು ತಿಳಿಸೋದ್ರಲ್ಲಿ ಸದಾ ಸಿದ್ಧವಾಗಿದ್ದರು. ಹಾಗಾಗಿ ದೇವರಲ್ಲಿ ಇಡಬೇಕಾದ ನಂಬಿಕೆಯನ್ನು ಮತ್ತು ದೇವರಿಂದ ಉಂಟಾಗುವ ರಕ್ಷಣೆಯನ್ನು ಪ್ರಸಿದ್ಧಿಪಡಿಸಿದ್ರು. ಅದಕ್ಕೆ ಅನುಸರಿಸಬೇಕಾಗಿರುವ ನೀತಿ ಸಾಧನೆಯನ್ನು ಮರೆಮಾಚಲಿಲ್ಲ ಅವರು, ಮತ್ತು ದೇವರ ಕೃಪಾಸತ್ಯತೆಗಳನ್ನು ಮಹಾಸಮುದಾಯದಲ್ಲಿ ತಿಳಿಸದೇ ಇರಲಿಲ್ಲ ಅಂತೇಳ್ತಕ್ಕಂಥ ಪ್ರವಾದನೆ ರೀತಿಯಲ್ಲಿ ಯೇಸುಕ್ರಿಸ್ತರು ತಿಳಿಸಿದ್ರು. ಅದನ್ನೇ ನಮ್ಮ ಅಪೊಸ್ತಲರುಗಳು ಕೂಡ ಅನುಸರಿಸಿದರು. ಅವರು ಯಾವ ರೀತಿಯಲ್ಲಿ ಅದನ್ನು ಮಾಡಿದ್ರು ಅನ್ನುವಂಥದ್ದನ್ನು ಪೌಲರು ಅಲ್ಲಿ 31ನೇ ವಚನದಲ್ಲಿ ಹೇಳ್ತಾರೆ. ಅಂದರೆ ಅಪೊಸ್ತಲ ಕೃತ್ಯಗಳು 20:31 ಹೇಳ್ತಾರೆ, ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ ಅಂತಾರೆ. ನೋಡಿ, ಇಲ್ಲಿ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದ್ದೀನಿ ಅಂತಂದ್ಬಿಡೋದಾದರೆ, ಪ್ರೀತಿಯ ದೈವ ಜನರೇ, ಯಾವ ರೀತಿ ಒಂದು ಪ್ರಾಥಮಿಕ ಪದವಿ ಪಡಿಬೇಕಂದ್ರೆ, ಬೇಸಿಕ್ ಡಿಗ್ರಿ ಅಂತ ನಾವು ಏನೇ ಒಂದು ಯಾವುದೇ ವಿಷಯಗಳಲ್ಲಿ ಡಿಗ್ರಿ ಪಡೆದರೂ ಕೂಡ ಆ ಡಿಗ್ರಿನ ಪಡೆಯೋದಕ್ಕೆ ನಮಗೆ 3-3.5 ವರ್ಷಗಳು ಬೇಕಾಗ್ತದೆ. ಅದನ್ನು ಪ್ರಪಂಚದಲ್ಲೇ ಪ್ರಪ್ರಥಮವಾಗಿ ಪರಿಚಯಿಸಿದ್ದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರೇ. ಅದಕ್ಕಿಂತ ಹಿಂದೆ ಈ ರೀತಿಯಲ್ಲಿ 3 ಅಥವಾ 3.5 ವರ್ಷಗಳ ಒಂದು ಪದವಿ ಎನ್ನುವಂಥದ್ದು ಎಲ್ಲೂ ಅದರ ಕಲ್ಪನೆ ಕೂಡ ಇಲ್ಲ. ಮೊದಲು ಪ್ರಾರಂಭಿಸಿದವರೇ ಯೇಸು ಕ್ರಿಸ್ತರು. ಹಾಗಾಗಿ ಅದನ್ನು ಇಲ್ಲಿ ಶಿಷ್ಯರು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು. 3 ವರ್ಷ ಹಗಲಿರುಳು ಎಡೆಬಿಡದೆ ನೋಡಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದ್ದೀವಿ ಅಂತ ಹೇಳ್ತಾರೆ. ಹಾಗಾದರೆ ಇವರು ಬುದ್ಧಿ ಹೇಳ್ತಕ್ಕಂಥದ್ದು ಇವರ ಸ್ವಂತ ಅಭಿಪ್ರಾಯಗಳ ಮೇಲೇನೋ, ಲೋಕದ ತತ್ವಶಾಸ್ತ್ರದ ಮೇಲೇನೋ, ಅಥವಾ ಆಯಾ ದೇಶದ ಪ್ರಾದೇಶಿಕ ಕಾನೂನುಗಳ ಮೇಲೇನೋ, ಸಂಪ್ರದಾಯಗಳ ಮೇಲೇನೋ ಯಾವುದನ್ನು ಬಳಸಿ ಹೇಳ್ತಿದ್ರು ಅಂತಂದರೆ, ಅವರು ವಾಕ್ಯಗಳನ್ನು ಬಳಸಿ ಮಾತ್ರ ಹೇಳ್ತಿದ್ರು, ಬಿಟ್ಟರೆ ಬೇರೆ ಏನೋ ಬಾಯಿಗೆ ಬಂದಿದ್ದನ್ನೆಲ್ಲ ಅವರು ಹೇಳ್ತಾ ಇರಲಿಲ್ಲ. ಉದಾಹರಣೆಗೆ ನಾವು ಈ ಪ್ರವಾದಿಗಳನ್ನು ನೋಡೋದಾದರೆ, ಅಲ್ಲಿ ದೇವರು ಯಾವ ರೀತಿ ಅವರಿಗೆ ಕಟ್ಟಪ್ಪಣೆ ಕೊಡ್ತಿದ್ರು ಅಂತಂದರೆ, ನಾನು ಹೇಳೋ ವಿಷಯಗಳನ್ನು ಒಂದನ್ನಾದರೂ ಕೂಡ ಮರೆ ಮಾಡಬಾರ್ದು ನೀನು ಅಂತೇಳೋರು. ಯೆರೆಮೀಯನಿಗೆ ಹೇಳ್ತಾರೆ 26ನೇ ಅಧ್ಯಾಯ 2ನೇ ವಚನದಲ್ಲಿ, ಯೆಹೋವನಿಂತೆನ್ನುತ್ತಾನೆ, ನೀನು ಯೆಹೋವನ ಆಲಯದ ಪ್ರಾಕಾರದಲ್ಲಿ ನಿಂತು ಆ ಮಂದಿರದಲ್ಲಿ ಆರಾಧಿಸುವುದಕ್ಕೆ ಬರುವ ಯೆಹೂದದ ಎಲ್ಲ ಊರಿನವರಿಗೆ ನಾನು ನಿನಗೆ ಆಜ್ಞಾಪಿಸುವ ಮಾತುಗಳನ್ನೆಲ್ಲ ಹೇಳು. ನೋಡಿ, ಆಜ್ಞಾಪಿಸುವ ಮಾತುಗಳನ್ನೆಲ್ಲ ಹೇಳು, ಒಂದು ಮಾತನ್ನು ಬಿಡಬೇಡ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಎಲ್ಲ ಹೇಳೋ ಅಂಥದ್ದು ಮುಖ್ಯ ಅಲ್ಲ, ಆದರೆ ಒಂದನ್ನು ಬಿಡಬಾರ್ದು ಅನ್ನುವಂಥದ್ದೇ ಇಲ್ಲಿ ಮುಖ್ಯ ಬರ್ತದೆ. ಹಾಗಾದರೆ ಪ್ರಿಯ ದೈವ ಜನರೇ, ನಾವು ಎಷ್ಟು ವಿಷಯಗಳನ್ನು ಬಿಟ್ಬಿಟ್ಟಿದ್ದೇವೆ. ಎಷ್ಟು ಕ್ರೈಸ್ತರುಗಳಾದಂತಹ ನಮಗೆ, ದೇವ ಭಕ್ತರಂತ ಕರೆಸ್ಕೊಳ್ಳುವ ನಮಗೆ, ದೇವ ಜನರೋ ಎಂಬಂತಹ ಹೆಮ್ಮೆ ಇರತಕ್ಕಂಥ ನಮಗೆ ಎಷ್ಟು ವಿಷಯಗಳ ಸ್ಪಷ್ಟತೆ ಇದೆ. ಸತ್ಯವೇದ ಅಧ್ಯಯನದಲ್ಲಿ 66 ಪುಸ್ತಕಗಳು, 1189 ಅಧ್ಯಾಯಗಳು, 31,102ರಿಂದ 170 ವಚನಗಳು, ಸುಮಾರು 7 ಲಕ್ಷ ಚಿಲ್ಲರೆ ಪದಗಳು, 7,80,000 ಹೆಚ್ಚು ಕಡಿಮೆ ಅಷ್ಟು ಶಬ್ದಗಳಿದ್ದಾವೆ, ಅಷ್ಟು ಪದಗಳಿದ್ದಾವೆ ಸತ್ಯವೇದದಲ್ಲಿ. ಹಾಗಾದರೆ ಈ ಎಲ್ಲವುಗಳನ್ನು ದೇವರು ಏನೋ ವ್ಯರ್ಥಕ್ಕೆ ಅಥವಾ ಕಾಲಹರಣಕ್ಕೆ ಅಥವಾ ಇರಲಿ ಒಂದು ಪುಸ್ತಕವಾಗಿ ಅನ್ನೋ ಅರ್ಥಕ್ಕೆ ಬರೆದಿಲ್ಲರಿ. ಅದೆಲ್ಲ ಅತೀ ಅವಶ್ಯಕವಾಗಿರುವಂಥದ್ದು, ಒಬ್ಬ ದೇವರ ಬಳಿಗೆ ಬರುವಾತನಿಗೆ ಅವಶ್ಯಕವಾಗಿರುವಂಥದ್ದನ್ನು ಮಾತ್ರ ದೇವರು ಬರೆಸಿದರೆ, ಬಿಟ್ಟರೆ ಅನಗತ್ಯವಾಗಿರ್ತಕ್ಕಂಥದ್ದು ಏನೋ ದೇವರು ಬರೆಸಲಿಲ್ಲ. ಹಾಗಾದರೆ ಪ್ರಿಯ ದೈವ ಜನರೇ, ಇಲ್ಲಿ 3 ವರ್ಷಗಳು
ಹಗಲಿರುಳು ಎಡೆಬಿಡದೆ ಬುದ್ಧಿ ಹೇಳ್ತಾ ಇದನ್ನು ಅವರು ಬೋಧಿಸಿದ್ದಾರೆ ಅಂತ ಅಂದ್ಬಿಟ್ರೆ ಅವರು ಶಾಸ್ತ್ರಗ್ರಂಥಗಳನ್ನು ಬಿಟ್ಟು ಬೇರೆ ಏನನ್ನು ಬೋಧಿಸ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು ಕೂಡ ಇದೇ ರೀತಿಯಲ್ಲಿ ಮಾಡ್ತಿದ್ರು. ಎಲ್ಲಾದರೂ ಸಾಮ್ಯವನ್ನು ಅಥವಾ ಏನಾದರೂ ಬಳಸಿ ಆಮೇಲೆ ತನ್ನ ಶಿಷ್ಯರಿಗೆ ಪ್ರತ್ಯೇಕವಾಗಿ ಹೇಳ್ತಿದ್ನು ಅಂತ ನೋಡ್ತೀವಿ ನಾವು. ಮಾರ್ಕ ಸುವಾರ್ತೆಯಲ್ಲಿ 4:34 ಓದ್ಬೋದು. ಅಲ್ಲಿ ಹೇಳ್ತಾರೆ, ಆದರೆ ಪ್ರತ್ಯೇಕವಾಗಿ ತನ್ನ ಶಿಷ್ಯರಿಗೆ ಆತನು ಎಲ್ಲವನ್ನು ಬಿಚ್ಚಿ ಹೇಳಿದನು ಅಂತಿದೆ. ನೋಡಿ, ಹಾಗಾದರೆ ಎಲ್ಲರಿಗೂ ಇದನ್ನು ಬಿಚ್ಚಿ ಹೇಳಲಿಲ್ಲ, ಎಲ್ಲರಿಗೂ ಇದನ್ನು ಮುಚ್ಚಿ ಹೇಳಿದ್ದಾರೆ. ಸೊ ಪಬ್ಲಿಕ್ಕಲ್ಲಿ ಸಾರ್ವಜನಿಕರಿಗೆ ಮುಚ್ಚಿ ಹೇಳಿರ್ತಕ್ಕಂಥ ವಿಷಯಗಳನ್ನು ಶಿಷ್ಯರಿಗೆ ಮಾತ್ರ ಬಿಚ್ಚಿ ಹೇಳ್ತಿದ್ರು. ಈ ರೀತಿಯಲ್ಲಿ ಮಾಡಬೇಕಂತ ಏನ್ರಿ ದೇವರು ಮೊದಲೇ ಯೇಸು ಕ್ರಿಸ್ತರಿಗೆ ನೇಮಕ ಮಾಡಿದ್ರು ಅನ್ನುವಂಥದ್ದನ್ನು ಯೇಸು ಕ್ರಿಸ್ತರು ಹೇಳ್ತಾರೆ. ಯಾಕಂದರೆ ಶಿಷ್ಯರು ಕೇಳ್ತಾರೆ, ಗುರುವೇ ಯಾಕೆ ಹೀಗೆ ಮಾತಾಡ್ತೀರಾ ನೀವು ಸಾಮ್ಯ ರೂಪದಲ್ಲಿ? ಸರಳವಾಗಿ ಮಾತನಾಡ್ರಿ, ನೇರವಾಗಿ ಮಾತಾಡ್ರಿ, ಎಲ್ಲರಿಗೂ ಅರ್ಥ ಆಗಲಿ. ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್ ಅಂತ ಹೇಳ್ತೀವಿ. ನೇರ ಮತ್ತು ಪರೋಕ್ಷವಾಗಿರ್ತಕ್ಕಂತಹ ಮಾತಿನ ವಿಧಾನ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನೋಡುವಾಗ ನೇರವಾದ ಮಾತುಗಳನ್ನು ಎಲ್ಲ ಕಡೆಗಳಲ್ಲಿ ಯೇಸು ಕ್ರಿಸ್ತರು ಬಳಸ್ತಾ ಇರಲಿಲ್ಲ. ಮೊದಲು ಸಾಮ್ಯಗಳಲ್ಲಿ ಹೇಳ್ತಿದ್ರು, ಆನಂತರ ಅದನ್ನು ನೇರವಾದ ಅರ್ಥವನ್ನು ಬಿಡಿಸಿ ಶಿಷ್ಯರುಗಳಿಗೆ ಹೇಳ್ಕೊಡ್ತಾಯಿದ್ರು. ಆದರೆ ಈ ಒಂದು ಅಭ್ಯಾಸವನ್ನು ಇವತ್ತು ನಾವು ಎಷ್ಟೋ ಮರ್ತಿದ್ದೀವಿ ಪ್ರೀತಿಯ ದೈವ ಜನರೇ. ಹಾಗಾಗಿ ನಾವು ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಏನು ಅನ್ನುವಂಥದ್ದು ಅಪೊಸ್ತಲರು ಮಾಡಿ ನಮಗೆ ಮಾದರಿಯನ್ನಾಗಿ ತೋರಿಸಿದರೆ. ಅವರು ಹೇಳ್ತಾರೆ 1 ಕೊರಿಂಥ 15:3 ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ ಅಂತಾರೆ. ನೋಡಿ, ಪೌಲರು ಸಹ ಕಲಿತುಕೊಂಡಿದ್ದೆ. ಎಲ್ಲಿ ಕಲಿತರು ಪೌಲರು? ಏನನ್ನು ಕಲಿತ್ಕೊಂಡ್ರು ಅಂತಂದರೆ ಮುಂದೆ ಹೇಳ್ತಾರೆ, ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತನು. ಅದೇ ರೀತಿ ಶಾಸ್ತ್ರಗಳಲ್ಲಿ ಮುಂತಿಳಿಸಿರುವ ಪ್ರಕಾರನೇ ಹೂಣಲ್ಪಟ್ಟನು ಮತ್ತು ಶಾಸ್ತ್ರಗಳಲ್ಲಿ ಮುಂತಿಳಿಸುವ ಪ್ರಕಾರನೇ 3ನೇ ದಿನದಲ್ಲಿ ಎದ್ದು ಬಂದನು ಎಂಬಂಥ ವಿಷಯಗಳನ್ನು, ಅಂದರೆ ಯೇಸುಕ್ರಿಸ್ತರ ಮರಣ, ಯೇಸುಕ್ರಿಸ್ತರ ಸಮಾಧಿ ಮಾಡಲ್ಪಟ್ಟದ್ದು ಮತ್ತು ಯೇಸುಕ್ರಿಸ್ತರು ಪುನರುತ್ಥಾನರಾದದ್ದು, ಈ 3 ಅಂಶಗಳು ಶಾಸ್ತ್ರದಲ್ಲಿ ಮುಂತಿಳಿಸಿರುವುದರ ಪ್ರಕಾರವಾಗಿರಬೇಕು. ಅದಕ್ಕೆ ಹೊಂದ್ಕೊಂಡಿಲ್ಲ ಅಂತಂದರೆ ನಾವೇನೋ ಸುಳ್ಳನ್ನು ಹೇಳ್ತಾ ಇದ್ದೀವಿ, ಅಥವಾ ಕೆಲವೊಮ್ಮೆ ನಾವು ಅತಿಶಯೋಕ್ತಿಗಳನ್ನು ಹೇಳ್ಬಿಡ್ತೀವಿ. ಅಯ್ಯೋ ಅಲ್ಲಿ ಹಿಂಗಾಗ್ಬಿಡ್ತು ಗೊತ್ತಾ, ಈ ರೀತಿ ಆಗ್ಬಿಡ್ತು, ಆ ರೀತಿ ಆಗ್ಬಿಡ್ತು ಅಂತ ವಿನಾಕಾರಣ ಅತಿಶಯೋಕ್ತಿಯಲ್ಲಿ ವಾಸ್ತವಗಳು ಮರೆಯಾಗ್ಬಿಡತ್ತೆ. ಒಂದು ಸರ್ಕಾರದಿಂದ ಒಂದು ಸುತ್ತೋಲೆನೋ ಅಥವಾ ಏನಾದರೂ ಒಂದು ನಮಗೆ ಕಳಿಸ್ಕೊಟ್ಟಿದ್ರೆ ಒಂದು ಸರ್ಕಾರದ ಆದೇಶಗಳನ್ನು ನಾವು, ಅಯ್ಯೋ ಸರ್ಕಾರ ನೋಡಿ ಏನು ಮಾಡಿಬಿಟ್ಟಿದೆ, ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ಒಂದು ಜಾಗ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಬಡವರಿಗೆ ಒಂದೊಂದು ಜಾಗನ ಹಂಚ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅದನ್ನು ಬಿಟ್ಟು ಆ ಸುತ್ತೋಲೆಯಲ್ಲಿ ಸರ್ಕಾರ ಆ ರೀತಿ ಹೊರಡಿಸಿದ್ರೆ ನಾವು ಅದನ್ನು ಇಟ್ಕೊಂಡು, ನೋಡಿ ಸರ್ಕಾರ ಏನು ಮಾಡಿಬಿಡ್ತಿದೆ ಅಂತಂದರೆ ಒಂದು ಜಾಗ ಕೊಡ್ತಾ ಇದೆ, ಮನೆ ಕಟ್ಕೊಳ್ಳೋಕೆ ಹಣ ಕೊಡ್ತಾರೆ, ಆನಂತರ ನೀವು ಕೆಲಸ ಮಾಡದೆ ಮನೇಲಿ ಕೂತ್ಕೊಂಡು ತಿನ್ನೋದಕ್ಕೆ ನಿರಂತರವಾಗಿ ಹಣ ಕೊಡ್ತಾರೆ ಅಂತ ಎಕ್ಸಾಜರೇಟ್ ಮಾಡಿ ಅತಿಶಯೋಕ್ತಿಯಿಂದ ಹೇಳ್ಬಿಟ್ಟಿದ್ದೀವಿ ಅಂತಂದರೆ ಎಲ್ಲ ಸುಳ್ಳಾಗ್ತದೆ. ಉದ್ದೇಶ ಒಳ್ಳೆಯದು, ಅವರು ಮಾಡಿದ ಒಳ್ಳೆ ಕೆಲಸನ ಹೇಳೋಕ್ಕೆ ಹೋಗಿ ನಾವು ಅದರ ಜೊತೆಗೆ ಸುಳ್ಳುಗಳನ್ನು ಸೇರಿಸ್ದಂಗೆ ಆಗುತ್ತೆ. ಈ ದಿನ ಅಂತಹ ಅತಿಶಯೋಕ್ತಿಗಳಿಂದ ಆ ಎಕ್ಸಾಜರೇಟೆಡ್ ಫಾರ್ಮಲ್ಲಿ ಸುಳ್ಳುಗಳನ್ನು, ಅಂದರೆ ಉದ್ದೇಶಪೂರ್ವಕವಲ್ಲದ ಸುಳ್ಳುಗಳನ್ನು ಬಹಳಷ್ಟು ಈ ದಿನ ನಮ್ಮ ಕ್ರೈಸ್ತತ್ವದಲ್ಲಿ ನಾವು ಕಾಣಬಹುದು. ಕ್ರೈಸ್ತತ್ವ ಅಂದರೆ ಏನ್ರಿ, ಪಾರಂಪರ್ಯದಿಂದ ಬಂದಿರುವವರಲ್ಲಿ ಈ ರೀತಿ ಯಾರೂ ಇದು ಮಾಡೋಕ್ಕೆ ಹೋಗಲ್ಲ. ಆದರೆ ಈ ಹೊಸದಾಗಿ ಬರ್ತಾ ಇರ್ತಕ್ಕಂಥವ್ರುಗಳಲ್ಲಿ ಪಾಪ ಇದು ಬಂದ್ಬಿಡುತ್ತೆ. ಯಾಕಂದರೆ ಆ ಇಮೋಷ್ನಲ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ ಅವರು. ತುಂಬ ಏನ್ರಿ ಒಂದು ರೀತಿಯ ಭಾವನಾತ್ಮಕವಾಗಿ ಅಯ್ಯೋ ದೇವ್ರು ಒಳ್ಳೆಯವರು ಅಂತ ಹೇಳೋ ಭರದಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲದೇ ಇರೋದನ್ನೆಲ್ಲ ಹೇಳಕ್ಕೆ ಹೋಗ್ತಾರೆ. ಅಂದರೆ ಅಪೊಸ್ತಲರುಗಳಾಗಲಿ ಯೇಸು ಕ್ರಿಸ್ತರಾಗಲಿ ಆ ರೀತಿ ಮಾತಾಡಲಿಲ್ಲ. ತಂದೆಯು ಇಂತಿಂಥದ್ದನ್ನೇ ಮಾತಾಡಬೇಕು, ಹೀಗೆ ಮಾತಾಡಬೇಕೆಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು ಯೋಹಾನ ಸುವಾರ್ತೆ 12:49. ಹಾಗಾದರೆ ಯೇಸು ಕ್ರಿಸ್ತರಿಗೇ ದೇವರು ಇಂತಿಂಥದ್ದೇ ಮಾತಾಡು, ಹೀಗೆ ಮಾತಾಡಬೇಕಂತ ಅಪ್ಪಣೆ ಕೊಟ್ಟಿದ್ದಾರೆ ಅಂತಂದರೆ ಇನ್ನು ನೀವುಗಳು ಅಪ್ಪಣೆ ಇಲ್ಲದೆ ಬಾಯಿಗೆ ಬಂದಿದ್ದೇನೆ ಮಾತಾಡಿದ್ರೆ ಒಂದಲ್ಲ ಒಂದು ದಿನ ನಾವು ತಪ್ಪಿಗೆ ಸಿಕ್ಕಾಕ್ಕೊಳ್ತೀವಿ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಏನ್ರಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 30ನೇ ಅಧ್ಯಾಯ 5-6 ವಚನಗಳಲ್ಲಿ ನಾವು ನೋಡ್ತೀವಿ, ದೇವರ ಪ್ರತಿಯೊಂದು ಮಾತು ಶುದ್ಧವಾಗಿದೆ, ಅದಕ್ಕೆ ಏನು ಸೇರಿಸಬೇಡ, ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ ಅಂತಾರೆ. ನೋಡಿ, ಏನು ಸೇರಿಸಬೇಡ ಎಂಬಂತಹ ಕಟ್ಟಪ್ಪಣೆ, ಸ್ಟ್ರಿಕ್ಟ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಾವು ಅದನ್ನು ಎಷ್ಟು ಮಟ್ಟಿಗೆ ಪರಿಗಣನೆಗೆ ತಗೊಂಡಿದ್ದೀವಿ? ಆ ಒಂದು ವಾರ್ನಿಂಗ್ಗೆ, ಆ ಒಂದು ಎಚ್ಚರಿಕೆಯ ಮಾತುಗಳಿಗೆ ನಾವು ಕಟ್ಟುಬಿದ್ದು ನಮ್ಮ ಸ್ವಂತವಾಗಿ ಏನೂ ಸೇರಿಸದೆ ನಮ್ಮ ಆ ಒಂದು ಅತಿಶಯೋಕ್ತಿಯಿಂದ ಎಕ್ಸಾಜರೇಟೆಡ್ ಫಾರ್ಮಲ್ಲಿ ಏನೇನೋ ಹೇಳ್ಬಿಡದೆ ಶಾಸ್ತ್ರ ಏನು ಹೇಳುತ್ತೆ, ಯೇಸು ಕ್ರಿಸ್ತರು ಏನು ಹೇಳ್ಕೊಟ್ರು
ಅಪೊಸ್ತಲರುಗಳು ಯಾವ ರೀತಿಯಲ್ಲಿ ವಿವರಿಸಿದ್ರು ಅದನ್ನಷ್ಟೇ ನಾವು ಮಾಡಬೇಕಾಗಿರ್ತದೆ. ಅವರ ಅಂತಿಮ ಉದ್ದೇಶವನ್ನು ಪೌಲರು ಕೊಲೊಸ್ಸೆ ಸಭೆಯವರಿಗೆ ಬರೀತಾ ಈ ರೀತಿಯಲ್ಲಿ ಹೇಳ್ತಾರೆ. 1ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಾರೆ, ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ, ಅಂದರೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಅಂತಾರೆ. ನೋಡಿ, ಮೊದಲು ಪ್ರಸಿದ್ಧಿಪಡಿಸ್ಬಿಡ್ತಾರೆ. ಇನ್ಫಾರ್ಮೇಷನ್ ಎಲ್ಲರಿಗೂ ಒಂದು 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 ಪ್ರೊಕ್ಲಮೇಷನ್ ಆಗೋಯ್ತು, ಪ್ರಸಿದ್ಧಿ ಆಗೋಯ್ತು. ಪ್ರಸಿದ್ಧಿ ಮಾಡಲ್ಪಟ್ಟ ಮೇಲೆ ಅವರೆಲ್ಲರೂ ಬರ್ತಾರೆ. ಕೆಲವರು ಅದರಲ್ಲಿ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂತ. ಆ ಸ್ವಲ್ಪ ಜನ ಬರ್ತಾರೆ. ಬಂದವ್ರಿಗೆ ಏನು ಮಾಡಬೇಕಾಗುತ್ತೆ? ಸಕಲರಿಗೂ ಬುದ್ಧಿ ಹೇಳುತ್ತಾ ಅಂತಾರೆ. ನೋಡಿ, ಆಗ ಸುವಾರ್ತೆನ ತಿಳಿಸಿದ್ದಾದ ಮೇಲೆ, ಅಂದರೆ 3 ವರ್ಷಗಳ ಕಾಲ ಪೌಲರು ಯಾವ ರೀತಿಯಲ್ಲಿ ಇದ್ರೋ, ಯೇಸು ಕ್ರಿಸ್ತರು ಹೇಗೆ ಶಿಷ್ಯರಿಗೆ ತಿಳಿಸಿದ್ರು ಅದೇ ರೀತಿಯಲ್ಲಿ ಸುವಾರ್ತೆ ಅಂದರೆ ಒಂದು ಹೆಜ್ಜೆಯಲ್ಲಿ ನಿಂತ್ಕೊಂಡಂಗೆ ಹೇಳ್ಬಿಡುವಂಥದ್ದು ಅಲ್ರಿ. ಒಂದೇ ಒಂದು ಗಂಟೆ ಸಮಯ ಕೂತ್ಕೊಂಡು ಹೇಳ್ಬಿಡುವಂಥದ್ದು ಕೂಡ ಅಲ್ಲ. ಅದು ಸಮಯ ತಗೊಳ್ಳುತ್ತೆ. ವಾಗ್ದಾನಗಳು, ಒಡಂಬಡಿಕೆಗಳು, ಅವುಗಳಿಂದ ದೇವರು ವ್ಯಕ್ತಪಡಿಸಿರ್ತಕ್ಕಂಥ ತನ್ನ ಪೂರ್ವ, ಪ್ರಸ್ತುತ ಮತ್ತು ಭವಿಷ್ಯತ್ ಕಾಲದ ಯೋಜನೆಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಬೇಕು. ಅದೇ ಸಂಪೂರ್ಣ ಸುವಾರ್ತೆ. ಒಂದೇ ಒಂದು ಮಾತಿನಲ್ಲಿ ಏನೋ ಹೇಳ್ಬಿಡುವಂಥದ್ದಲ್ಲ. ಹಾಗಾಗಿ ನೋಡಿ, ಮೊದಲು ಅದನ್ನು ಪ್ರಸಿದ್ಧಿಪಡಿಸಬೇಕಾಗ್ತದೆ ಶಾಸ್ತ್ರಗಳ ಆಧಾರವಾಗಿ. ಆ ಪ್ರಸಿದ್ಧಿಪಡಿಸಿದಾಗ ಅದಕ್ಕೆ ಪ್ರತಿಕ್ರಿಯಿಸಿ ಬಂದಂಥವರಿಗೆ ಬುದ್ಧಿ ಹೇಳಬೇಕಾಗ್ತದೆ. ಮತ್ತು ಅದಾದ ನಂತರ ಪೂರ್ಣ ಜ್ಞಾನವನ್ನು ಉಪದೇಶಿಸಬೇಕಾಗ್ತದೆ. ಯಾರಿಗೆ? ಬುದ್ಧಿಗೆ ವಿಧೇಯರಾದವರಿಗೆ. ಬುದ್ಧಿ ಮಾತುಗಳನ್ನು ಕೇಳಿ ವಿಧೇಯರಾದಂಥವರಿಗೆ ಪೂರ್ಣ ಜ್ಞಾನವನ್ನು ಉಪದೇಶಿಸಬೇಕಾಗ್ತದೆ, 3ನೇ ಹಂತ. ಆಮೇಲೆ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸೋದಕ್ಕೆ ಪ್ರಯತ್ನಿಸಬೇಕಾಗುತ್ತೆ. 4 ಹಂತಗಳು. ಈ 4 ಹಂತಗಳು ಅಪೊಸ್ತಲರುಗಳು ನಮಗೆ ಅತ್ಯಂತ ಶ್ರೇಷ್ಠವಾದ ಮಾದರಿಯನ್ನಾಗಿ ತೋರಿಸಿದರೆ ಪ್ರೀತಿಯ ದೈವ ಜನರೇ. ಹಾಗಾದರೆ ನಾವು ಇವತ್ತು ಯಾವ ರೀತಿಯಲ್ಲಿ ಸಾರ್ತಾ ಇದ್ದೀವಿ? 3 ವರ್ಷ ಸತತವಾಗಿ ಹಗಲಿರುಳು ಕಣ್ಣೀರು ಸುರಿಸುತ್ತಾ ಮನೆ ಮನೆಗೂ ಸಭಾ ಮಂದಿರಗಳಿಗೂ ತಿರುಗುತ್ತಾ ಆತನ ವಾಕ್ಯಗಳನ್ನು ಸಾರಿದ್ದು ಮಾತ್ರ ಅಲ್ಲ, ಬೋಧಿಸಿ, ಉಪದೇಶಿಸಿ, ಬುದ್ಧಿ ಹೇಳಿ ನಡೆಸಿದರೆ ಮತ್ತು ಅವರನ್ನು ಪೂರ್ಣ ಜ್ಞಾನವನ್ನು ಉಪದೇಶಿಸಿ ಪ್ರವೀಣರನ್ನಾಗಿ ನಿಲ್ಲಿಸಬೇಕೆಂಬಂಥ ಪ್ರಯತ್ನದಲ್ಲಿದ್ದಾರೆ. ಅವುಗಳಷ್ಟೇ ಕೇವಲ ಸುಮ್ಮನೆ ಒಂದಿನ ಒಬ್ಬರಿಗೆ ಪರಿಚಯ ಮಾಡಿ ಬಿಟ್ಬಿಡುವಂಥದ್ದಲ್ಲ ರೀ. ನಾವು ಪರಿಪೂರ್ಣರಾಗಲಿಕ್ಕೆ ನಾವು ಪ್ರಯಾಸ ಪಡ್ತಾ ಇರಬೇಕಾಗತ್ತೆ ಮತ್ತು ಇತರರನ್ನು ಪರಿಪೂರ್ಣ ಮಾಡುವ ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕಾಗ್ತದೆ. ಈ ಎರಡನ್ನೂ ಕೂಡ ನಾವು ಯಾವ ರೀತಿಯಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ಅಂತೆಲ್ಲ ನಮಗೆ ಪ್ರಶ್ನೆಗಳು ಬರೋದಾದರೆ, ಅದಕ್ಕೆ ಕೊನೆಯಲ್ಲಿ ಈ ಪೌಲರು ತಿಮೋತಿಗೆ ಬರೆಯುವಾಗ 2ನೇ ತಿಮೋತಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು ಅಂತ ಹೇಳ್ತಾರೆ. ನೋಡ್ರಿ, ಸೊ ಹಾಗಾದರೆ ಪ್ರಿಯ ದೈವ ಜನರೇ, ದೇವರ ವಾಕ್ಯವನ್ನು ಸಾರಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ. ಹೇಗೆ? ಬಾಯಿಂದ ಮಾತ್ರ ಅಲ್ಲ, ನಮ್ಮ ಕೃತ್ಯಗಳು ಅದಕ್ಕೆ ಹೊಂದಾಣಿಕೆಯಾಗಿರಬೇಕಾಗ್ತದೆ. ಯೇಸು ಕ್ರಿಸ್ತರು ನೀವು ನನಗೆ ಸಾಕ್ಷಿಗಳಾಗಿ ಇರ್ರಿ ಅಂತ ಹೇಳಿದರೆ ವಿನಃ ಬರೀ ಬಾಯಲ್ಲಿ ಸಾಕ್ಷಿ ಹೇಳ್ರಿ ಅಂತ ಹೇಳಲಿಲ್ಲ. ಹಾಗಾಗಿ ನಾವು ಸಾಕ್ಷಿಗಳಾಗಿ ಜೀವಿಸಬೇಕಾದಂಥದ್ದು ಪ್ರಥಮ ಆದ್ಯ ಕರ್ತವ್ಯ ನಮ್ಮದು. ಆ ನಂತರ ನಮ್ಮ ಜೀವನದ ಮಾದರಿಗೆ ಹೊಂದ್ಕೊಳ್ಳತಕ್ಕಂತೆ ಸುವಾರ್ತೆಯನ್ನು ಹೇಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನೀವು ಹೇಳುವ ಸುವಾರ್ತೆ ಎಷ್ಟು ಮಟ್ಟಿಗೆ ಅದ ಮೇಲೆ ನಾವು ನಂಬಿಕೆ ಇಡಬಹುದು ಅಂತ ಕೇಳುವಾಗ, ನೋಡಿ, ಅದನ್ನು ನಂಬಿ ನಾನು ಜೀವಿಸ್ತಾ ಇದ್ದೀನಿ, ನನ್ನಂತೆ ನೀವು ಕೂಡ ಜೀವಿಸಬಹುದು ಎಂಬಂಥ ಭರವಸೆಯನ್ನು ನಾವು ಮೂಡಿಸಬೇಕಾಗತ್ತೆ. ಹಾಗಾದರೆ ಅನುಕೂಲ ಇದ್ದಾಗಲೂ ಅನುಕೂಲವಿಲ್ಲದೇ ಇರುವಾಗಲೂ ಅದರಲ್ಲಿ ಆಸಕ್ತರಾಗಿರಬೇಕಾಗ್ತದೆ. ಎಲ್ಲ ಚೆನ್ನಾಗಿದ್ದರೆ ದೇವರೇ ಸ್ತೋತ್ರ, ಹಲ್ಲೆಲೂಯಾ ಅನ್ನುವಂಥದ್ದು, ಅಥವಾ ಎಲ್ಲ ನಮ್ಮಿಂದ ದೂರ ಆಗುವಾಗ, ಜಿಗುಪ್ಸೆಗೊಳಗಾಗುವಾಗ, ಒಂಟಿತನ ಕಾಡುವಾಗ ನಾವು ಅಯ್ಯೋ ಯಾವ ದೇವರು, ಯಾವ್ದ್ರಿಂದ ಏನು ಪ್ರಯೋಜನ ನಮಗೆ, ಯಾರು ಏನು ನಮ್ಗೆ ಒಳ್ಳೇದು ಮಾಡಿದ್ದಾರೆ ಎಂಬಂತಹ ಸಂದೇಹಗಳು, ಗುಣಗುಟ್ಟುವಿಕೆಗಳು ಇದ್ರ ಒಳಗಡೆ ಅವು ಬರಬಾರ್ದು ಅಂತಲ್ಲ. ಆದರೆ ಒಂದೊಂದು ತಿಂಗಳಿಗೂ, 6 ತಿಂಗಳಿಗೂ, 1 ವರ್ಷಕ್ಕೂ ಅಥವಾ 10 ವರ್ಷಗಳಿಗೂ ಬದಲಾವಣೆ ಬರಬೇಕಾಗ್ತದೆ. ಆರಂಭದಲ್ಲಿ ಇರತಕ್ಕಂತಹ ಗುಣಗಾಟವೇ ಅಂತ್ಯದ ತನಕ ಇರಬಾರ್ದು. ಒಮ್ಮೆ ಗುಣಗಾಟಿದ ಆರಂಭದ ದಿಸೆಯಲ್ಲಿ ಒಮ್ಮೆ ಗುಣಗಾಡಿದರೆ, ನಾನು ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದೀನಿ, ದೇವ್ರ ಮೇಲೆ ಯಾಕೆ ನಂಬಿಕೆ ಇಡೋಕ್ಕಾಗ್ತಾಯಿಲ್ಲ, ದೇವರನ್ನು ಯಾಕೆ ಆಧಾರ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ದೇವರನ್ನು ಆಶ್ರಯಿಸಿಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ನಮ್ಮನ್ನು ನಾವು ಸ್ವಯಂ ಪರೀಕ್ಷೆ ಮಾಡಿಕೊಂಡವರಾಗಿ ಆ ಸ್ವಭಾವವನ್ನು ನಾವು ತಿದ್ದುಕೊಳ್ಬೇಕಾಗ್ತದೆ. ಅದೇ ಬುದ್ಧಿವಾಳದುಗಳನ್ನೇ ಅಪೊಸ್ತಲ ಪೌಲರು ಹೇಳಿ ಎಲ್ಲರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸಿ ಅವರೆಲ್ಲರನ್ನೂ ಪ್ರವೀಣರನ್ನಾಗಿ ಮಾಡ್ತಾ ಇದ್ದಂಥ ಮಾದರಿಯನ್ನು ಅನುಸರಿಸಿ ನಾವು ಕೂಡ ಯಾವಾಗಲೂ ಆಸಕ್ತರಾಗಿರಬೇಕು ಮತ್ತು ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸಬೇಕು. ಖಂಡಿಸು, ಗದರಿಸು, ಎಚ್ಚರಿಸು ಎಂಬಂತಹ ಭಕ್ತರುಗಳು ಕೂಡ ಗಲಾತ್ಯ 6:1 ಪ್ರಕಾರ
ಆತ್ಮನಿಂದ ನಡೆಸಲ್ಪಡುವವನು ಸಾತ್ವ ಸ್ವಭಾವ ಶಾಂತ ಸ್ವಭಾವದಿಂದ ತಿದ್ದಬೇಕು. ಬಿಟ್ಟರೆ ಕಟುಕ ಕ್ರೂರವಾಗಿ ಕಿರಾತಕವಾಗಿ ನಾವು ಅದನ್ನು ಮಾಡುವಂತಿಲ್ಲ. ಹಾಗಾದರೆ ಮುಂದಿನ ನಮ್ಮ ಸತ್ಯವೇದ ಅಧ್ಯಯನದ ಶೀರ್ಷಿಕೆಯಲ್ಲಿ ಇದಕ್ಕೆ ಅನುಕೂಲವಾಗಿರ್ತಕ್ಕಂಥ ಮತ್ತು ಯಾವ ರೀತಿಯಲ್ಲಿ ನಾವು ಈ ಪಾಠಗಳನ್ನು ಸತ್ಯವೇದದಿಂದ ಹುಡುಕಿ ತೆಗಿಬೇಕು ಎಂಬಂಥ ಅಂಶಗಳನ್ನು ಮುಂದೆ ಪುನಃ ನಾವು ಕಲಿಯೋಣ. ಅಲ್ಲಿವರೆಗೂ ದೇವರು ನಮ್ಮ ಸಂಗಡ ಇರಲಿ. ಆಮೇಲೆ